ಚಿನ್ನಿ ಬಾಯ್ಲಿ. ಏನ್ ರಾಜ, ಏನು ಪುನ್ನು, ಜಗಳ ಆಡ್ಬಾರ್ದು, ಹೊಡಿತೀನಿ ನಿಂಗೆ. ಜಗಳವಾಡ್ಬಾರ್ದು ಆಯ್ತಾ? ಅಪ್ಪು, ಬಂಗಾರ, ಬಾಮರಿ ಹೇಗೆಲ್ಲ ಕರೆಯುತ್ತಿರುವುದು ಕ್ರೂರ ಪ್ರಾಣಿಗಳಿಗೆ ತಾಯಿಯಾದ ಸಾವಿತ್ರಮ್ಮ. ಹೌದು, ಸಾವಿತ್ರಮ್ಮ ಎಂಬ ಪ್ರಾಣಿ ಪಾಲಕಿ ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಸಂಗ್ರಹಾಲಯದಲ್ಲಿರುವ ಹುಲಿ, ಚಿರತೆಗಳನ್ನ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಕಳೆದ ಹಲವಾರು ವರ್ಷಗಳಿಂದಲೂ ನಿಭಾಯಿಸುತ್ತಾ ಬಂದಿದ್ದಾರೆ. ಈ ಅಮ್ಮ ಹತ್ತಿರಕ್ಕೆ ಬರುತ್ತಲೇ ಹುಲಿ, ಚಿರತೆಗಳು ಬಂದು ಕೈ ನೆಕ್ಕುತ್ತಾ ಸಾವಿತ್ರಮ್ಮ ಹೇಳುವ ಮಾತುಗಳನ್ನ ಕೇಳುತ್ತಾ ಮನೆಯ ಸಾಕು ಪ್ರಾಣಿಗಳು ಹೇಗೆ ವರ್ತಿಸುತ್ತವೆಯೋ ಹಾಗೆ ವರ್ತನೆ ಮಾಡುತ್ತವೆ. ಪ್ರತಿನಿತ್ಯ ಬೆಳಗ್ಗೆ ಕೆಲಸಕ್ಕೆ ಹಾಜರಾಗುತ್ತಿದ್ದಂತೆ ಮೊದಲು ಈ ಪ್ರಾಣಿಗಳ ಹತ್ತಿರ ಬಂದು ಮೊದಲು ಅವುಗಳನ್ನ ಮಾತನಾಡಿಸದೆ ಮುಂದಿನ ಕೆಲಸ ಮಾಡುವುದೇ ಇಲ್ಲ. ಮಕ್ಕಳು ಹಠ ಮಾಡುವಂತೆ ಇಲ್ಲಿನ ಚಿರತೆ ಮರಿಗಳು ಹಠ ಮಾಡುತ್ತಾ ಆಟವಾಡುತ್ತಾ ಜಗಳವಾಡುತ್ತವೆ. ಆ ವೇಳೆ ಸಾವಿತ್ರಮ್ಮ ಹತ್ತಿರ ಬಂದು ಚಿನ್ನ, ಜಗಳವಾಡಬಾರ್ದು ಎನ್ನುತ್ತಲೇ ಮಕ್ಕಳಂತೆಯೇ ಒಂದಾಗಿ ಕೂಡಿ ಬಾಳುತ್ತವೆ. ಚಿನೇ ಬೈಲಿ ಬಾ ಚಮೆ ಓನು ಬೊಂಗರ ಬೊಂಗರ ಜಗಳ ಆಡಬಾರ್ದು. 731 ಹೆಕ್ಟೇರ್ ಪ್ರದೇಶವಿರುವ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಹಾಗೂ ಪ್ರಾಣಿ ಸಂಗ್ರಹಾಲಯದಲ್ಲಿ 103 ಪ್ರಭೇದಗಳಿಗೆ ಸೇರಿದ 2300ಕ್ಕೂ ಹೆಚ್ಚು ವಿವಿಧ ಪ್ರಾಣಿ ಪಕ್ಷಿಗಳು ಕಂಡುಬರುತ್ತವೆ. ಈ ಮೃಗಾಲಯದಲ್ಲಿರುವ ಪ್ರಾಣಿಗಳ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುವ ಸಾವಿತ್ರಮ್ಮ ಪ್ರತಿನಿತ್ಯ 8:30 ವೇಳೆಗೆ ಕೆಲಸಕ್ಕೆ ಹಾಜರಾಗಿ ಮೊದಲು ಚಿರತೆ ಮರಿಗಳನ್ನ ನೋಡಿಕೊಂಡು ಅವುಗಳಿಗೆ ಆಹಾರ ನೀಡಿದ ನಂತರವೇ ಮುಂದಿನ ಕೆಲಸ ಮಾಡ್ತಾರೆ. ಕಳೆದ 21 ವರ್ಷಗಳಿಂದಲೂ ಮೂಕ ಪ್ರಾಣಿಗಳಿಗೆ ತಾಯಿಯಾಗಿದ್ದಾರೆ ಈ ಸಾವಿತ್ರಮ್ಮ. ಮರಿಗಳು ಹುಟ್ಟಿದ 3 ತಿಂಗಳುಗಳವರೆಗೆ ಕೇವಲ ಹಾಲನ್ನ ಮಾತ್ರ ನೀಡಲಾಗುತ್ತದೆ. ನಂತರ ಆಡಿನ ಹಾಲಿನೊಂದಿಗೆ ಕೋಳಿ ಮಾಂಸವನ್ನ ಸೇರಿಸಿ ನೀಡಲಾಗುತ್ತದೆ. ಪ್ರಾಣಿಗಳು ಆಹಾರ ಸೇವಿಸುವಾಗ ಅವುಗಳ ಬೆನ್ನು ಸವಿರುತ್ತಾ ಒಂದು ರೀತಿಯಲ್ಲಿ ಮಸಾಜ್ ಮಾಡಿದಂತೆ ಮಾಡುತ್ತಾರೆ. ಪ್ರಾಣಿಗಳಿಗೆ ಯಾವ ಯಾವ ಕಾಲಕ್ಕೆ ಯಾವ ರೀತಿಯ ಆಹಾರ ನೀಡಬೇಕು ಎಂಬುದನ್ನ ಅರಿತ ಸಾವಿತ್ರಮ್ಮ ಕಾಲ ಕಾಲಕ್ಕೆ ಅವುಗಳ ದೈಹಿಕ ಬೆಳವಣಿಗೆಗೆ ಬೇಕಾದ ಆಹಾರವನ್ನ ನೀಡುತ್ತಾ ಅವುಗಳ ಪೋಷಣೆ ಮಾಡಲಾಗುತ್ತಿದೆ. ಅದೇ ರೀತಿ ಕಾಡಿನಲ್ಲಿನ ಆನೆಗಳಿಗೆ ರಾಗಿ ಮುದ್ದೆಗಳನ್ನ ತಯಾರಿಸಿ ನೀಡಲಾಗುತ್ತದೆ. ಜೈವಿಕ ಉದ್ಯಾನವನದಲ್ಲಿ ಸುಮಾರು 20 ಹುಲಿಗಳು, 20 ಸಿಂಹಗಳು, 70 ಚಿರತೆಗಳು, ಸುಮಾರು 6 ಜಾತಿಯ ಜಿಂಕೆಗಳು, 24 ಆನೆಗಳು ಕಂಡುಬರುತ್ತವೆ. ಇವುಗಳಲ್ಲಿ 80%ಕ್ಕೂ ಹೆಚ್ಚು ಪ್ರಾಣಿಗಳನ್ನ ಸಾಕಿ ಸಲುಹಿದ್ದು ಸಾವಿತ್ರಮ್ಮ.
ಕರಿ ಊಟ ಮಾಡ್ತೀನಿ ಯಾಕೆ ಮಕ್ಕಳೇ ಹಂಗೆ ಹಿಂಗೆ ಅಂತ ನಾನು ಇಲ್ಲಿ ಮಾಡ್ತಾಯಿದ್ನಲ್ಲ ಆ ಥರ ಅವಾಗ ಅಲ್ಲಿ ಊಟ ಮಾಡ್ತದೆ